ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಈ ಸರ್ಕಾರಗಳು ನಾಮಕವಾಸ್ತಿಯಾಗಿ, ಈ ಮಾತನ್ನು ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಬಳಸ್ತೇನೆ, ನಾಮಕವಾಸ್ತಿಯಾಗಿ FIR ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೊರತು ಆ FIR ಕೂಡ ಅನೇಕ ದೋಷಗಳಿಂದ ಕೂಡಿದೆ. 27 ಜನರ ಮೇಲೆ ಈ FIRನಲ್ಲಿ ಹೆಸರಿದೆ, 27 ಜನರ ಮೇಲೆ FIR ದಾಖಲಾಗಿದೆ. ಆ ದಾಖಲಾಗಿರ್ತಕ್ಕಂಥ 27 ಜನರೊಳಗಡೆ 7 ಜನ ಗದಗಿನವರು, 7 ಜನ ಗದಗಿನವರು. ಒಬ್ಬರ ಹೆಸರನ್ನು ಜಮಖಂಡಿ ಅಂತ ತೋರಿಸಲಾಗಿದೆ, ಅವರು ಗದಗಿನವರು. 7 ಜನರು ಅದರೊಳಗಡೆ ಗದಗಿನವರು ಸೇರ್ಕೊಂಡಿದ್ದಾರೆ. ಅಂದರೆ ಶಸ್ತ್ರಾಸ್ತ್ರಗಳ ತರಬೇತಿ, ಬಂದೂಕಿನ ತರಬೇತಿ ತೆಗೆದುಕೊಂಡಂಥವರಲ್ಲಿ FIR ದಾಖಲಾಗಿರ್ತಕ್ಕಂಥ ಹಿನ್ನೆಲೆ 7 ಜನ ಗದಗಿನವರು ಇದ್ದಾರೆ. ಅಂದರೆ ಭಾಳ ವ್ಯವಸ್ಥಿತವಾಗಿ ಈ ಭಾಗದೊಳಗಡೆ ಭಯವನ್ನು ಉತ್ಪಾದಿಸುವಂಥ ಕಾರ್ಯವನ್ನು ಈ ಕೆಲಸದ ಮೂಲಕ ಅವರು ಮಾಡ್ತಾ ಇದ್ದಾರೆ ಅಂತ ಇದರ ಅರ್ಥ ಅಷ್ಟೇ. ಇಷ್ಟೆಲ್ಲ ನಡೀತಾ ಇದ್ದಾಗಲೂ ಕೂಡ ರಾಜ್ಯ ಸರ್ಕಾರ, ಈ ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಏನು ತಿಂತಾ ಇದೆ ಅದು? ಅಥವಾ ಈ ಗದಗ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾ ಇದೆ? ಯಾರು ಇಂಥ ಸಂಘಟನೆ ಒಳಗಡೆ ಹೋಗಿ ಇಂಥ ಮತೀಯ ದ್ವೇಷಕ್ಕೆ ಬಲಿಯಾಗಿ ಇಂಥ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಳ್ಳುವಂಥ, ತರಬೇತಿ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಆದರೂ ಈ ಗದಗ ಪೊಲೀಸ್ ಇಲಾಖೆ ಇದೆಯಾ? ಈಗ ದಾಖಲಾಗಿರ್ತಕ್ಕಂಥ ಈ FIR ಏನಿದೆಯಲ್ಲ, CR ನಂಬರ್ 1 2025 ಒಂದು FIR ಇದೆಯಲ್ಲ, ಅದರೊಳಗಡೆ ಏನೂ ಇಲ್ಲ. ಅಂದರೆ ಈ ಶಸ್ತ್ರಾಸ್ತ್ರಗಳು, ಬಂದೂಕುಗಳು ಇವರು ಹೇಗೆ ಬಂದವು? ಅಕ್ರಮ ಶಸ್ತ್ರಾಸ್ತ್ರಗಳಲ್ಲ ಇವು ಎಲ್ಲವೂ. ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತಕ್ಕಂಥವ್ರು ಯಾರು? ಪೂರೈಸಿದಂಥವ್ರು ಯಾರು? ಈ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುವಂಥದ್ರ ಬಗ್ಗೆ ಆಗಲಿ, ಅದಕ್ಕೆ ಬಳಕೆ ಮಾಡುವಂಥದ್ರ ಬಗ್ಗೆ ಆಗಲಿ ಯಾವುದೇ ರೀತಿಯಂಥ ಮಾಹಿತಿಗಳು ಈ FIR ಒಳಗಡೆ ಇಲ್ಲ. ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಅದ್ರ ತನಿಖೆಯನ್ನು ಮಾಡಬೇಕು. ಇವರಿಗೆ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂದವು, ಯಾರು ಪೂರೈಕೆ ಮಾಡಿದರು, ಅದನ್ನು ಈ ತರಬೇತಿ ಒಳಗಡೆ ಹೆಂಗೆ ಬಳಕೆ ಮಾಡಿದ್ದಾರೆ? ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳುವಂಥದ್ದು, ತರಬೇತಿಗೊಳಿಸುವಂಥದ್ದು ಒಂದು ಅಪರಾಧ ಅಲ್ವಾ? ಮತ್ತು ಬಹಳ ಮುಖ್ಯವಾಗಿ ಇದೆಲ್ಲೂ ಕೂಡ ಸಮಾಜದ ಮತ್ತು ಈ ವ್ಯವಸ್ಥೆ ವಿರುದ್ಧವಂತ ಕ್ರಿಯೆ ಆಗಿರೋದ್ರಿಂದ ಅವ್ರ ಮೇಲೆ ದೇಶದ್ರೋಹದ ಕೆಲಸ ಹಾಕಬೇಕಾಗಿತ್ತು, ಕೇಸ್ಗಳನ್ನು ಹಾಕಬೇಕಾಗಿತ್ತು. ಈ ಸಂಘಟನೆಗಳು ಸಾಮಾಜಿಕವಾಗಿ ಗಲಭೆಯನ್ನು ಎಬ್ಬಿಸ್ತಕ್ಕಂಥ, ಇಡೀ ಸಮಾಜದೊಳಗಡೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಘಟನೆಗಳಂತ ಹೆಸರಿಸಿ ಆ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಳಬೇಕಾಯಿತು. ಆ ಸಂಘಟನೆಗಳನ್ನು ನಿಷೇಧಿಸುವಂಥ ಕೆಲಸಗಳಾಗಬೇಕು. ಅದು ಈ ತನಕ ಒಂದೇ ಒಂದು ವರದಿ ಈ ಸರ್ಕಾರದ ಮುಂದೆ ಇಲ್ಲ ಅಂಥದ್ದು. ಆ ಬಗ್ಗೆ ಈ ಸಂಘಟನೆಗಳು ಮಾಡ್ತಕ್ಕಂಥ ಇಂಥ ಕೃತ್ಯಗಳ ಬಗ್ಗೆ, ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಒಂದು ವರದಿ ಕೂಡ ಈ ಸಿದ್ದರಾಮಯ್ಯ ಸರ್ಕಾರ ಎದುರುಗಡೆ ಇಲ್ಲ. ಅಂದರೆ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು 4 ವಿಚಾರವಾದಿಗಳ ಹೆಣ ಬೀಳಬೇಕು ಅಂತ ಅಂದ್ಕೊಂಡಿದ್ದಾರೋ ಹೇಗೆ? ಅವ್ರು ಹೆಣ ಬಿದ್ದ ಮೇಲೆ ಇವರು ಅಳು ನಾಟಕ ಆಡ್ತಾರೋ ಹೇಗೆ? ಅಷ್ಟು ವಿವೇಕ ಬೇಡವಾ ಈ ಸರ್ಕಾರಕ್ಕೆ? ಅಷ್ಟು ವಿವೇಚನೆ ಬೇಡವಾ ಇದಕ್ಕೆ? ಅಂದರೆ ಬಹಳ ವ್ಯವಸ್ಥಿತವಾಗಿ ಈ ಥರದ ತಯಾರಿಯನ್ನು ಈ ಸಂಘಟನೆಗಳು ನಡೆಸ್ತಾ ಇರುವಾಗ ಅದನ್ನು ಮಟ್ಟ ಹಾಕ್ತಕ್ಕಂಥ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಈ ರಾಜ್ಯದೊಳಗಡೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಇಚ್ಛೆ ಇರೋದಾದರೆ
ಕೂಡಲೇ ಇಂಥ ಸಂಘಟನೆಗಳ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕು. ಕನ್ನಡ ನಾಡಿನ ನೆಲದಿಂದ ಇಂಥ ಸಂಘಟನೆಗಳನ್ನ ನಿಷೇಧಿಸುವಂಥ ಕೆಲಸ ಮಾಡಬೇಕು. ಆ ಸಂಘಟನೆ ಮುಖಂಡರ ಮೇಲೆ, ಅದು ಗಂಗಾಧರ್ ಕುಲಕರ್ಣಿ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಅಥವಾ ಪ್ರಮೋದ್ ಮುತಾಲಿಕ್ ಆಗಿರ್ಬೋದು, ಅವ್ರ ಮೇಲೆ ತೆಗೆದುಕೊಂಡಂಥ ಕ್ರಮ ಏನು ಈ ತನಕ? ಈ ಶ್ರೀರಾಮ ಸೇನೆ ಸಂಘಟನೆ ಪ್ರಮೋದ್ ಮುತಾಲಿಕ್ ಸೇರಿದಲ್ವಾ, ಅವ್ರ ನಾಯಕತ್ವದಲ್ಲಿ ಇರುವುದಲ್ವಾ? ಇಂಥ ಎಲ್ಲ ಚಟುವಟಿಕೆ ಇರುವಾಗ ಅಂಥ ವ್ಯಕ್ತಿಗಳ ಮೇಲೆ ಏನು ಕ್ರಮ ಕೈಗೊಳ್ಳಿದ್ದಾರೆ? ಕೂಡಲೇ ಇಂಥ ಕೃತ್ಯಗಳ ಕಾರಣಗಳಿಗಾಗಿ ಪ್ರಮೋದ್ ಮುತಾಲಿಕ್ ಮೇಲೆ ದೇಶದ್ರೋಹದ ಕೇಸ್ಗಳನ್ನು ಪ್ರಕರಣ ದಾಖಲ ಮಾಡಬೇಕು. ಶ್ರೀರಾಮ ಸೇನೆ ಸಂಘಟನೆಯನ್ನ ಈ ರಾಜ್ಯದಿಂದ ನಿಷೇಧಿಸತಕ್ಕಂಥ ಕೆಲಸ ಮಾಡಬೇಕು. ಅಂಥ ಚಟುವಟಿಕೆಗಳು ಎಲ್ಲೆಲ್ಲಿದ್ದಾವೆ, ಅವ್ರ ಮೇಲೆ ಅವರು ಎಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ, ಎಲ್ಲಿ ಸಂಗ್ರಹಗಳನ್ನು ಮುಚ್ಚಿಟ್ಟಿದ್ದಾರೆ, ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಎಲ್ಲಿ ಮುಚ್ಚಿಟ್ಟಿದ್ದಾರೆ, ಅವು ಎಲ್ಲವುಗಳನ್ನು ಬಯಲಿಗೆಳುತ್ತಕ್ಕಂಥ ಆ ಶಸ್ತ್ರಾಸ್ತ್ರಗಳನ್ನು ವಶಪಡಿಸುವಂಥ ಕೆಲಸಗಳನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು. ಇಂಥ ಕೆಲಸ ಮಾಡೋದಕ್ಕಾಗಿಯೇ ಕೆಲಸ ಮಾಡೋದಕ್ಕಾಗಿಯೇ ವಿಶೇಷವಾದಂಥ ಟಾಸ್ಕ್ ಫೋರ್ಸನ್ನು ರಾಜ್ಯದೊಳಗಡೆ ಸ್ಥಾಪನೆ ಮಾಡಬೇಕು. ಯಾವುದೇ ನಾವು ಇಂಥ ಟಾಸ್ಕ್ ಫೋರ್ಸನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಕೊಂಡು ನಿರಂತರವಾಗಿ ಹೇಳ್ತಾ ಇದ್ದೀವಿ. ಆ ಥರದ ಯಾವುದೇ ಕೆಲಸಗಳನ್ನು ಈ ತನಕ ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಸಾರ್ವಜನಿಕವಂತ ಬದುಕಿನೊಳಗಡೆ ಈ ರಾಜ್ಯದೊಳಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂಥ ಇಚ್ಛೆ ಇದ್ದರೆ, ಈ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥ, ಜನರೊಳಗಡೆ ವಿದ್ವೇಷವನ್ನು ಹೆಚ್ಚಿಸುವಂಥ ಏನು ಯುವಕರಿಗೆ ಮತ್ತು ಬಾಲಕರಿಗೆ ಆ ಶಸ್ತ್ರಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಆಸ್ಪದ ಕೊಡ್ತಕ್ಕಂಥ ಸಂಘಟನೆಗಳ ಮೇಲೆ ಕ್ರಮ ಕೈಗೊಳ್ಳುವಂಥ ನಿಟ್ಟಿನೊಳಗಡೆ ಒಂದು ಟಾಸ್ಕ್ ಫೋರ್ಸನ್ನು ಇಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.